ಓಂ ಯಾವದ್ಬ್ರಹ್ಮವಿಷ್ಠಿತಂ ತಾವತೀವಾಕ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1081ನೇ ಅನುಶಾಸನ ಪರ್ವದ 14ನೇ ಭಾಗವನ್ನು ಇವತ್ತು ನಾವು ಶ್ರವಣಕ್ಕೆ ತಂದುಕೊಳ್ಳೋಣ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 11ನೇ ಅಧ್ಯಾಯದಲ್ಲಿ ಇವತ್ತು ನಾವು ನೋಡುವಂತಹ ಎಲ್ಲ ಕಥೆಯೂ ಕೂಡ ಬಂದಿದೆ. ಇಲ್ಲಿ ಒಂದೇ ಅಧ್ಯಾಯದಲ್ಲಿರುವಂಥದ್ದು ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 15, 16, 17, 18 ಇಷ್ಟು ಅಧ್ಯಾಯಗಳಲ್ಲಿದೆ. ವೈಷ್ಣವ ಪಾಠದಲ್ಲಿ 12, 13, 14 ಇಷ್ಟು ಪಾಠಗಳಲ್ಲಿ ಇವತ್ತು ನಾವು ನೋಡುವಂತಹ ಕಥಾ ಇದೆ. ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಇವತ್ತು ನಾವು ನೋಡುವಂತಹ ಕಥಾ ಇಲ್ಲ. ಉತ್ತರ ಭಾರತದ ಪಾಠದಲ್ಲಿ ಇದಿಲ್ಲ. ದಕ್ಷಿಣ ಭಾರತದ ಪಾಠಗಳಲ್ಲಿ ಮಾತ್ರ ಇದು ಕಾಣಿಸ್ತದೆ. ಅದನ್ನ ಈಗ ನೋಡೋಣ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಮದ್ರರಾಜಸ್ಯ ಸಂವಾದಂ ವ್ಯಾಸಸ್ಯ ಚ ಮಹಾತ್ಮನಃ. ಭೀಷ್ಮರು ಕಥೆ ಹೇಳಿತೊಡಗಿದರು. ಪರಮಾತ್ಮನ ಮಹಿಮೆಯ ಕುರಿತಾಗಿ ಒಂದು ವರ್ಣನ ವ್ಯಾಸರ ಮತ್ತು ಮದ್ರರಾಜನ ಸಂವಾದ ರೂಪವಾದದ್ದು. ಇದನ್ನ ಜ್ಞಾನಿಗಳು ವರ್ಣಿಸ್ತಾರೆ. ಕುಂತಿ ಪುತ್ರ ಯುಧಿಷ್ಠಿರ ಒಂದು ಯಜ್ಞ ಮಾಡಲಿಕ್ಕೆ ತೊಡಗಿದ್ದ. ಆಗ ಯಜ್ಞದ ಪ್ರಯೋಜನ, ಯಜ್ಞದ ಉದ್ದೇಶ ಏನು ಇಂಥದನ್ನೆಲ್ಲ ವಿಚಾರ ಮಾಡುವಂತ ಪ್ರಸಂಗ ಬಂದಾಗ ಉಕ್ತೋ ಭಗವಾನ್ ಯಜ್ಞಾರ್ಥೆ ತೇನ ತತ್ರ ಅನೃಣೋಭವತ್. ಯಜ್ಞದ ಫಲ ಕೂಡ ಭಗವಂತನಿಗೆ ಹೋಗಬೇಕು, ಯಜ್ಞ ಮಾಡುವವನು ಅವನೇ ಆಗಿದ್ದಾನೆ ಅಂತ ಆ ಯುಧಿಷ್ಠಿರ ಕೃಷ್ಣನ ಕುರಿತಾಗಿ ಸ್ತುತಿಸಿದ. ಈ ಕಾರಣದಿಂದಾಗಿ ಅವನು ಮಾಡುವಂತಹ ಆ ಯಜ್ಞದಲ್ಲಿ ದೇವತೆಗಳ, ಋಷಿಗಳ, ಪಿತೃಗಳ ಋಣದಿಂದ ಅವನು ಮುಕ್ತನಾದ. ತೇನ ತತ್ರ ಅನೃಣಃ ಅಭವತ್. ಹೀಗೆ ಅನುಸಂಧಾನ ಇಟ್ಕೊಂಡ ಕಾರಣದಿಂದ ಅಂತ ಅದನ್ನ ವರ್ಣಿಸ್ತಾರೆ. ಕಾನಿ ತೀರ್ಥಾನಿ ಭಗವನ್ ಫಲಾರ್ಥಾಶ್ಚ ಇಹ ಆಶ್ರಮಾಃ ಕೇ ಆಶ್ರಮಾಃ ಕ ಯುಜ್ಯತೆ ಕಶ್ಚ ಯಜ್ಞಃ ಕಹ ಯೂಪಃ ಕ್ರಮತೆ ಚ ಕಹ. ಮದ್ರರಾಜ ವ್ಯಾಸರನ್ನು ಕೇಳಿದ. ಇದೊಂದು ವಿಸ್ತೃತವಾದಂತಹ ಯಜ್ಞ. ಹಿಂದಿನ ಶ್ಲೋಕದಲ್ಲಿ ಬಂತಲ್ಲ, ವೈತಾನೇ ಕರ್ಮಣಿ ಅಂತ. ಇದು ಭಾಗವತದಲ್ಲಿ ವಿತಾನ ಅಂತ ಒಂದು ಶಬ್ದ ಇದೆ. 1ನೇ ಸ್ಕಂದದ 17ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಶಬ್ದ ಕೇಳಿ ಬರ್ತದೆ. ಯಜ್ಞೇಶ್ವರಂ ಬ್ರಹ್ಮವಿತಾನ ಯಜ್ಞಾಃ. ವೇದಾಧ್ಯಯನ ಎಲ್ಲಿ ನಡೀತಿರ್ತದೋ ಹಾಗೆ ದೇವತೆಗಳ ಉತ್ಪತ್ತಿ, ಲಯ ಚಿಂತನ ಇದನ್ನೆಲ್ಲ ಎಲ್ಲಿ ಜ್ಞಾನಿಗಳಾದವರು ಮಾಡ್ತಾ ಇರ್ತಾರೋ, ಮತ್ತೆ ಹೋಮ ಹವನವೂ ಕೂಡ ಎಲ್ಲಿ ನಡೀತಾ ಇರ್ತದೋ ಅದಕ್ಕೆ ವಿತಾನ ಯಜ್ಞ ಅಂತ ಹೇಳಬೇಕು. ಬ್ರಹ್ಮವಿತಾನ ಯಜ್ಞ ಅಂತ ಶಬ್ದ ಇದೆಯಲ್ಲ, ಬ್ರಹ್ಮಯಜ್ಞ ವಿತಾನ ಯಜ್ಞಾಶ್ಚ ಅಂತ ಹೇಳಿ ಭಾಗವತ ತಾತ್ಪರ್ಯದಲ್ಲಿ ಅದರ ಅರ್ಥ ಬರೆದಿದ್ದಾರೆ ಆಚಾರ್ಯರು. ಆ ವಿತಾನ ಯಜ್ಞ ಅಂದ್ರೆ ಏನು, ಬ್ರಹ್ಮಯಜ್ಞ ಅಂದ್ರೆ ಏನು? ಇಲ್ಲೀಗ ವಿತಾನ ಅಂತ ಶಬ್ದ ಬಂತಲ್ಲ, ಅದಕ್ಕಾಗಿ ಆ ಭಾಗವತದ ನೆನಪಾಯ್ತು ನನಗೆ. ವೈತಾನೇ ಕರ್ಮಣಿ ಅಂತಂದ್ರೆ
ಬ್ರಹ್ಮಯಜ್ಞ ಅಂದ್ರೆ ಪಾರ್ವತಿಯಿಂದ ಪ್ರಾರಂಭಿಸಿ ಚತುರ್ಮುಖ ಬ್ರಹ್ಮನವರೆಗೆ ಎಲ್ಲಾ ದೇವತೆಗಳು ಕೂಡ ಯಾರಿಂದ ಹುಟ್ಟಿದರು, ಯಾರಿಂದ ಎಲ್ಲಿ ಲಯ ಹೊಂದುತ್ತಾರೆ ಅನ್ನೋದನ್ನೆಲ್ಲ ಚಿಂತನೆ ಮಾಡಿದ್ರೆ ಅದಕ್ಕೆ ಬ್ರಹ್ಮಯಜ್ಞ ಅಂತ ಕರೀತಾರೆ. ಅಥವಾ ವೇದಾಧ್ಯಯನ ರೂಪವಾದಂತಹ ಯಜ್ಞ ಮಾಡಿದ್ರೆ ಅದು ಬ್ರಹ್ಮಯಜ್ಞವೇ. ವಾಂಗ್ ಮನಸ್ಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಸ್ತೇಜಸಿ ತೇಜ ಪರಸ್ಯಾಂ ದೇವತಾಯಾಮ್ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳುವಂತೆ, ವಾಗಭಿಮಾನಿನಿ ದೇವತೆ ಪಾರ್ವತಿ ಮನೋಭಿಮಾನಿ ದೇವತೆಯಲ್ಲಿ ಲಯ ಹೊಂದುತ್ತಾಳೆ. ಮನಃ ಪ್ರಾಣೆ ಮನೋಭಿಮಾನಿ ದೇವತಾ ರುದ್ರ ಪ್ರಾಣನಲ್ಲಿ ಲಯ ಹೊಂದುತ್ತಾನೆ. ಪ್ರಾಣ ತೇಜಸ್ಸಿ ಪ್ರಾಣ ತೇಜೋಭಿಮಾನಿನಿ ದೇವತೆ ಲಕ್ಷ್ಮಿಯಲ್ಲಿ ಲಯ ಹೊಂದುತ್ತಾನೆ. ತೇಜ ಪರಸ್ಯಾಂ ದೇವತಾಯಾಮ್, ಆ ತೇಜೋಭಿಮಾನಿನಿ ಲಕ್ಷ್ಮಿ ಪರದೇವತೆಯಾದ ಪರಮಾತ್ಮನಲ್ಲಿ ಲೀನಳಾಗ್ತಾಳೆ ಅಂತ ಛಾಂದೋಗ್ಯ ಹೇಳ್ತದೆ. ಇದನ್ನ ಭಾಗವತದಲ್ಲಿ ಕೂಡ ಹೇಳಿದ್ದಾರೆ. ಅಂತೂ ಈ ಎಲ್ಲ ದೇವತೆಗಳು ಎಲ್ಲಿ ಲಯ ಹೊಂದುತ್ತಾರೆ ಅಂತ ಅನುಸಂಧಾನ ಮಾಡುವುದಕ್ಕೆ ಬ್ರಹ್ಮಯಜ್ಞ ಅಂತ ಹೇಳ್ತಾರೆ. ವಿತಾನಯಜ್ಞ ಅಂತ ಅಲ್ಲೊಂದು ಶಬ್ದನೂ ಕೂಡ ಇದೆಯಲ್ಲ. ವಿತಾನಯಜ್ಞ ಅಂತಂದ್ರೆ ಚರು ಪುರೋಡಾಶಾದಿ ದ್ರವ್ಯ ಲಕ್ಷಣ ವಿತಾನಯಜ್ಞಶ್ಚ ಯೇಷಾಂತೆ ಬ್ರಹ್ಮ ವಿತಾನ ಯಜ್ಞ. ಚರು ಅನ್ನದ ಚರು, ಪಾಯಸ ಇತ್ಯಾದಿ ಆಹುತಿಗಳು ಇದನ್ನೆಲ್ಲ ಹಾಕ್ತಾರಲ್ಲ, ಹೀಗೊಂದು ವಿಸ್ತೃತವಾಗಿ ಮಾಡುವುದಕ್ಕೆ ವಿತಾನ ಯಜ್ಞ ಅಂತ ವರ್ಣಿಸ್ತಾರೆ. ಇದು ಪದರತ್ನಾವಲಿ ಅಂತ ವಿಜಯಧ್ವಜರ ವ್ಯಾಖ್ಯಾನದಲ್ಲಿರುವಂತಹ ಶಬ್ದವನ್ನ ನಾನೀಗ ಓದಿದೆ. ಬ್ರಹ್ಮ ಸ್ವಾಧ್ಯಾಯ ಜ್ಞಾನನಂ ಯಜ್ಞ ಯೇಷಾಮಿತಿ ವಾ. ಬ್ರಹ್ಮಯಜ್ಞ ಅಂತಂದ್ರೆ ಬ್ರಹ್ಮ ಪರ್ಯಂತಂ ವಿಲಯೋತ್ಪತ್ತಿ ಚಿಂತನಂ. ಇದು ಪ್ರಕಾಶಿಕ ಯಾದವಾರ್ಯರ ವ್ಯಾಖ್ಯಾನದಲ್ಲಿರುವಂತಹ ಶಬ್ದಗಳನ್ನು ಓದಿದೆ. ಬ್ರಹ್ಮ ಸ್ವಾಧ್ಯಾಯ ಜ್ಞಾನ ಯಜ್ಞಶ್ಚ ಇತಿ ಅನ್ಯತ್ರ ಉಕ್ತತ್ವ. ಬೇರೆ ಶಾಸ್ತ್ರಗಳಲ್ಲಿ ಗೀತಾ ಮೊದಲಾದ ಕಡೆಗಳಲ್ಲಿ ಸ್ವಾಧ್ಯಾಯ ಜ್ಞಾನ ಯಜ್ಞಶ್ಚ ಅಂತ ಹೇಳಿದ್ದಾರೆ ಕೂಡ. ಸ್ವಾಧ್ಯಾಯವು ಕೂಡ ಒಂದು ಯಜ್ಞನೇ. ವಿತಾನಂ ಚರು ಪುರೋಡಾಶಾದಿ ದ್ರವ್ಯ ವಿಸ್ತಾರ ಯಜ್ಞೇನ ಕ್ರಿಯಮಾಣ ಯಜ್ಞ ಯೇಷಾಂತೆ ವಿತಾನ ಯಜ್ಞ. ವಿತಾನ ಅಂದ್ರೆ ಚರು ಪುರೋಡಾಶಾದಿ ದ್ರವ್ಯಗಳನ್ನು ವಿಸ್ತೃತವಾಗಿ ಬೆಳೆಸಿ ದೊಡ್ಡ ಪ್ರಮಾಣದಲ್ಲಿ ದ್ರವ್ಯ ಯಜ್ಞ ಏನ್ ಮಾಡ್ತಾರಲ್ಲ ಅದಕ್ಕೆ ಈ ವಿತಾನ ಯಜ್ಞ ಅಂತ ಕರೀತಾರೆ. ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಂತ ಹಾಗಾದ್ರೆ ದ್ರವ್ಯ ಯಜ್ಞ ಮತ್ತು ಜ್ಞಾನ ಯಜ್ಞ ಅಂತ ಎರಡು. ಜ್ಞಾನ ಯಜ್ಞ ಅಂದ್ರೆ ಅನೇಕ ತತ್ವಗಳನ್ನು ತಿಳ್ಕೊಂಡು ಆಯಾ ಕಾಲದಲ್ಲಿ ಅನುಸಂಧಾನ ತಂದುಕೊಳ್ಳೋದು. ಮತ್ತೆ ದ್ರವ್ಯ ಯಜ್ಞ ಅಂದ್ರೆ ತುಪ್ಪ, ಹಾಲು, ಅನ್ನ ಇತ್ಯಾದಿ ಆಹುತಿಗಳನ್ನು ಹಾಕಿ ಮಾಡುವುದಕ್ಕೆ ದ್ರವ್ಯ ಯಜ್ಞ ಅಂತಾರೆ. ಶ್ರೇಯಾನ ದ್ರವ್ಯಮಯಾದ್ಯಜ್ಞ ಜ್ಞಾನಯಜ್ಞ ಪರಂತಪ ಅಂತ ಗೀತಾದಲ್ಲಿ ಕೂಡ ದ್ರವ್ಯ ಯಜ್ಞಕ್ಕಿಂತ ಜ್ಞಾನಯಜ್ಞ ಶ್ರೇಷ್ಠ ಅಂತ ಭಗವಂತ ವರ್ಣನೆ ಮಾಡಿದ್ದಾನೆ. ಇಲ್ಲಿ ವೈತಾನೇ ಕರ್ಮಣಿ ಅಂದ್ರೆ ವಿಸ್ತೃತವಾದ ಕರ್ಮ ಅಷ್ಟೇ ಅಲ್ಲ, ಬರೇ ವಿಸ್ತೃತವಾದಲ್ಲ, ಚರುಡ್ ಪುರೋಡಾಶಾದಿ ಆಹುತಿಗಳನ್ನು ವಿಸ್ತೃತ ಪ್ರಮಾಣದಲ್ಲಿ ಹಾಕಿ ಮಾಡುವ ಯಜ್ಞ ಅಂತ ಅದರ ಅರ್ಥ. ಅಲ್ಲಿ ಮದ್ರರಾಜ ಕೇಳಿದ, ತೀರ್ಥಗಳು ಯಾವುದು, ಶ್ರಮರಹಿತರಾದವರು ಯಾರು, ಪೂಜೆ ಸ್ವೀಕಾರ ಮಾಡುವವರು ಯಾರು, ಯಜ್ಞ ಅಂದ್ರೆ ಏನು, ಯೂಪ ಯಜ್ಞದಲ್ಲಿ ಪಶುವನ್ನು ಕಟ್ಟಲಿಕ್ಕಿರುವಂತಹ ಒಂದು ಕಂಬ, ಇದ್ರ ಬಗ್ಗೆ ಎಲ್ಲ ವಿವರ ಹೇಳ್ರಿ. ಯಜ್ಞದಲ್ಲಿ ಗೀತಿ ಶಬ್ದಗಳಿಂದ ಶಸ್ತ್ರ ಮಂತ್ರಗಳಿಂದ ಸ್ತೋತ್ರ ಮಾಡಲ್ಪಡುವಂಥವನು ಯಾರು, ಕಶ್ಚಾಧ್ವರೇ ಶಮ್ಯತೆ ಗೀತಿ ಶಬ್ದ, ಸುಂದರವಾದ ವೈದಿಕ ವಾಕ್ಯಗಳ ಮೂಲಕ ಧ್ಯಾನಕ್ಕೆ ವಿಷಯನಾಗುವವನು ಯಾರು, ಅಧ್ವರ್ಯುಗಳು ಯಜ್ಞದಲ್ಲಿ ಹವಿಸ್ಸು ಕೊಡುವುದು ಯಾರಿಗೆ, ಗೋಫಲ ಗ್ರಾಮ ಅಂತ ವರ್ಣ್ಯೋ ಗ್ರಾಮೇ ಗೋಫಲೆ ಯಜ್ಞ ಯಶ್ಚ ಸೋಮೆ ಯಶ್ಚ ಓಂಕಾರ ಕಶ್ಚ ವೇದಾರ್ಥ ಮಾರ್ಗ. ಗೋಫಲ ಗ್ರಾಮದಲ್ಲಿ ವರ್ಣಿಸಲ್ಪಡುವಂಥವನು ಯಾರು, ಇಲ್ಲಿ ಗೋಫಲ ಗ್ರಾಮ ಅಂತ
ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಬೇರೆ ಕೆಲವು ಪಾಠಗಳಲ್ಲಿ ವರ್ಣಾಶ್ರಮ ಕಿಂ ಫಲಃ ಕಶ್ಚ ಸೋಮಃ ಅಂತ ಹೀಗೊಂದು ಪಾಠ ಇದೆ. ಹಿಂದೆ ಅನೇಕ ಬಾರಿ ನಾವು ನೋಡಿದ್ದೀವಿ. ಪಾಠ ತೀರ್ಮಾನ ಮಾಡೋದು ದೊಡ್ಡ ಕಷ್ಟನೇ. ಆದರೂ ಗೋಫಲ ವರ್ಣ್ಯ ಗ್ರಾಮೇ ಗೋಫಲೆ, ಇದು ವೈಷ್ಣವ ಪಾಠದಲ್ಲಿರುವಂತಹ ಪಾಠ. ಗೋಫಲ ಗ್ರಾಮದಲ್ಲಿ ಯಾರು ವರ್ಣಿಸಲ್ಪಡುತ್ತಾನೆ ಅಂತ ಅದಕ್ಕೆ ಅನುವಾದನೂ ಕೂಡ ಇದೆ. ಏನು ಗೋಫಲ ಗ್ರಾಮ ಅಂದ್ರೆ ನನಗೆ ಗೊತ್ತಾಗಲಿಲ್ಲ. ಅದಕ್ಕಾಗಿ ಅರ್ಥದ ದೃಷ್ಟಿಯಿಂದ ವರ್ಣಾಶ್ರಮ ಕಿಂ ಫಲಃ, ನಮ್ಮ ವರ್ಣಕ್ಕೆ ತಕ್ಕಂತೆ, ಬ್ರಾಹ್ಮಣಾದ ವರ್ಣಕ್ಕೆ ತಕ್ಕಂತೆ, ಆಶ್ರಮಕ್ಕೆ ತಕ್ಕಂತೆ ನಾವು ಕರ್ತವ್ಯಗಳನ್ನು ಮಾಡ್ತೀವಲ್ಲ, ಅದರ ಫಲ ಏನು? ಇದು ಟಿ ಆರ್ ಕೃಷ್ಣಾಚಾರ್ಯದು ಅಬಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮೊದಲಾದ ಕಡೆ ಇರುವಂತಹ ಪಾಠ. ಅರ್ಥದ ದೃಷ್ಟಿಯಿಂದ ಇದು ಸುಂದರ ಆದ್ದರಿಂದ ಈ ಪಾಠವನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಅದಲ್ಲದೆ ಹೋದ್ರೆ ಗೋಫಲ ಗ್ರಾಮ ಅಂದ್ರೆ ಏನು ಅದನ್ನೆಲ್ಲರೂ ವಿವರಿಸಬೇಕಲ್ಲ. ಇಲ್ಲದೆ ಹೋದ್ರೆ ಅದ್ರ ಅರ್ಥ ಏನು ಅಂತಾನೆ ಗೊತ್ತಾಗೋದಿಲ್ಲ. ಸೋಮಯಾಗದಲ್ಲಿ ವರ್ಣಿತನಾದವನು ಯಾರು? ಓಂಕಾರ ಪ್ರತಿಪಾದ್ಯ ಯಾರು? ವೇದದ ಅರ್ಥ ಯಾರು? ಯಾವ ವಿಜ್ಞಾನ ಅತ್ಯಂತ ಶ್ರೇಷ್ಠ? ಈ ಎಲ್ಲ ನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಅಂತ ಮದ್ರರಾಜ ವ್ಯಾಸರನ್ನು ಕೇಳಿದ. ಅದಕ್ಕೆ ದ್ವೈಪಾಯನರು ಉತ್ತರ ಕೊಟ್ಟರು. ಯಾವ ಕೃಷ್ಣನನ್ನ ತಿಳಿದಂತಹ ಜ್ಞಾನಿಗಳು ಕೃಷ್ಣನ ಜ್ಞಾನವನ್ನೇ ಸರ್ವಶ್ರೇಷ್ಠ ಅಂತ ವರ್ಣನೆ ಮಾಡ್ತಾರೆ, ಕೃಷ್ಣನ ಅವತಾರ ಅತ್ಯಂತ ಶ್ರೇಷ್ಠ ಅವತಾರ ಅಂತ ವರ್ಣನೆ ಮಾಡ್ತಾರೆ. ಅಸ್ಮಿನ್ ಪ್ರಶ್ನೋ ದೀಯತಾಂ ಕೇಶವಾಯ, ಈ ಪ್ರಶ್ನವನ್ನು ನಾವು ಕೃಷ್ಣನಿಗೆ ಪಾಸ್ ಮಾಡಿಬಿಡೋಣ, ಅವನೇ ಇದಕ್ಕೆ ಉತ್ತರ ಹೇಳಲಿ. ಬ್ರಾಹ್ಮಣರು ಹೇಳಿದ್ರು, ಇವನು ಯಾವತ್ತೂ ಬಾಲಕನಾಗಿರುವವನು, ನಿತ್ಯ ತರುಣ ಇವನು. ಕ್ಷತ್ರಿಯ ಧರ್ಮವನ್ನ ಆಚರಣೆ ಮಾಡ್ತಾ ಇದ್ದಾನೆ. ಈಗ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿರುವುದರಿಂದ ವೇದದ ಅರ್ಥವನ್ನು ತಿಳಿಯಲಿಕ್ಕೂ ಅವನೇ ಯೋಗ್ಯ. ವೇತ್ತಂ ವೇದಾನ್ ಅರ್ಹತೆ ಕ್ಷತ್ರಿಯೋ ವೈ. ಆವಾಗ ಆ ಕೃಷ್ಣ ಹೇಳಿದ, ಪಾರಾಶರಿಯ ಬ್ರೂಹಿ, ಪರಾಶರ ಪುತ್ರರಾದ ವೇದವ್ಯಾಸರೇ, ನೀವು ಅದ್ಭುತವಾದ ಮೇಧಾಶಕ್ತಿ ಹೊಂದಿದವರು, ಶ್ರೇಷ್ಠವಾದ ಮನಸ್ಸನ್ನು ಹೊಂದಿದವರು. ಇಲ್ಲಿರುವ ಎಲ್ಲ ಜ್ಞಾನಿಗಳಾದ ಬ್ರಾಹ್ಮಣರಿಗೆ, ಯಜಮಾನನಾದ ಯುಧಿಷ್ಠಿರನಿಗೆ ಶ್ರೇಯಸ್ಕರವಾದನ್ನು ವರ್ಣಿಸಿರಿ. ವ್ಯಾಸರು ಹೀಗೆ ಹೇಳಿದರು, ಬ್ರಹ್ಮನನ್ನ ನಾಭಿಯಲ್ಲಿ ಪಡೆದಂಥ ಎಲ್ಲ ಸಂಶಯಗಳನ್ನು ಪರಿಹರಿಸುವಂಥ ನೀನಿರುವಾಗ ಚಿತ್ರಂ ಪ್ರಶ್ನಂ ನಾಹಂ ಅತ್ರ ಉತ್ಸಹೇ ಅದ್ಯ. ನಾನು ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ ಅಂತ ವ್ಯಾಸರು ಹೇಳಿದಾಗ, ನೀವು ಕೃಷ್ಣನ ಮಹಿಮೆಯನ್ನು ವರ್ಣಿಸಲಿಕ್ಕೆ ತೊಡಗಿರಿ. ನಿಮ್ಮ ಜ್ಞಾನ ಶಕ್ತಿಯಿಂದ ನಾನು ಸಂಪ್ರೀತನಾಗಿದ್ದೇನೆ, ಉತ್ತರವನ್ನು ನೀವು ಹೇಳಲಿಕ್ಕೆ ತೊಡಗಿರಿ. ಹೀಗೆ ಹೇಳಿದಾಗ ಅವರು ಎರಡೂ ಕೈಗಳಿಂದ ಕೃಷ್ಣನಿಗೆ ಮುಗಿದು ವಿಷ್ಣುವು ವಾಸುದೇವನೂ ಆದಂತಹ ಅವನ ಮಹಿಮೆಯನ್ನ ಈ ಮುಂದಿನಂತೆ ವರ್ಣಿಸಲಿಕ್ಕೆ ತೊಡಗಿದರು. ಕೃಷ್ಣಂ ವಿಷ್ಣುಂ ವಾಸುದೇವಂ ಬಭಾಷೆ. ನೀನು ವಿಶ್ವಕರ್ಮ, ನಿನ್ನ ರೂಪ ಅತ್ಯಂತ ಪ್ರಾಚೀನವಾದದ್ದು, ಶಾಶ್ವತವಾದದ್ದು. ಲೋಕವನ್ನ ತಂದೆಯಂತೆ ನೀನು ಪಾನ ಮಾಡುವಂಥವನು, ಪಾಲನೆ ಮಾಡುವಂಥವನು, ಶಾಸನ ಮಾಡುವಂಥವನು ನೀನು. ಮುಂದೆ ಭೀಷ್ಮರು ಅಲ್ಲಿರುವಂಥವರಿಗೆಲ್ಲ ವರ್ಣನೆ ಮಾಡಲಿಕ್ಕೆ ತೊಡಗಿದರು. ದ್ವಾರಕಾಯಾಂ ಯಥಾ ಪ್ರಾಹ ಪುರಾಯಂ ಮುನಿ ಸತ್ತಮಃ ವೇದ ವಿಪ್ರಮಯಂ ತತ್ವಂ ವಾಸುದೇವಸ್ಯ ತತ್ಶೃಣು. ಈ ಪರಮಾತ್ಮನ ಮಹಿಮೆಯನ್ನ ದ್ವಾರಕಾ ನಗರದಲ್ಲಿ ಏನನ್ನು ವರ್ಣನೆ ಮಾಡಿದರು?
ಈ ವ್ಯಾಸರು, ಅದನ್ನು ಕೇಳ್ರಿ. ಮಹಾಜ್ಞಾನಿಗಳಾದಂಥ ಈ ವ್ಯಾಸರು, ತತ್ವದರ್ಶಿಯಾದಂತಹ ವ್ಯಾಸರು ಪರಮಾತ್ಮನನ್ನ ವಿಷ್ಣು ಅಂತ ಎಲ್ರಿಗೂ ಪ್ರತಿಪಾದಿಸಿದರು. ಯಾರು ಇದನ್ನು ತಿಳ್ಕೊತಾನೋ ಅವನೇ ತತ್ವಜ್ಞಾನಿ ಅಂತ ಕರೆಸ್ಕೋತಾನೆ. ಯಜ್ಞನೂ ಅವನೇ ಆಗಿದ್ದಾನೆ, ಯಜ್ಞ ಶಬ್ದ ವಾಚ್ಯ ಅವನೇ ಆಗಿದ್ದಾನೆ. ಯಜ್ಞೋ ಯಜ್ಞಪುಮಾನ್ ನಾಮ ಯಜ್ಞೇಶೋ ಯಜ್ಞ ಭಾವನಃ ಯಜ್ಞ ಭುಕ್ಚೇತಿ ಪಂಚಾತ್ಮ. ಯಜ್ಞ, ಯಜ್ಞಪುರುಷ, ಯಜ್ಞೇಶ, ಯಜ್ಞ ಭಾವನ, ಯಜ್ಞ ಭುಕ್ ಅಂತ 5 ಶಬ್ದಗಳು ಭಗವಂತನನ್ನು ವರ್ಣನೆ ಮಾಡುವಂಥ ಶಬ್ದಗಳು. ಇದನ್ನು ತಿಳಿದವನು ಪರಬ್ರಹ್ಮನನ್ನ ಪಡ್ಕೋತಾನೆ. ಯಜ್ಞ ಒಂದನ್ನು ಪ್ರಾರಂಭಿಸಿದರೆ ಅಲ್ಲಿರುವಂತಹ ಪ್ರತಿಯೊಂದು ಕ್ರಿಯೆಯೂ ಕೂಡ ಭಗವಂತನನ್ನೇ ವರ್ಣನೆ ಮಾಡ್ತದೆ. ಇಲ್ಲಿ ಆ ಕೃಷ್ಣ ನಿತ್ಯ ಸನ್ನಿಹಿತನಾಗಿರ್ತಾನೆ. ಅದನ್ನು ತಿಳಿದವರು ಪುಣ್ಯ ಲೋಕಗಳನ್ನು ಪಡೀತಾರೆ. ಸೋಮಂ ಸದ್ಭಾವಾತ್ ಏಚ ವಾತಂ ಪಿಬಂತಿ. ಯಜ್ಞದಲ್ಲಿ ಸೋಮದಿಂದ ಆಹುತಿ ಕೊಡ್ತಾರಲ್ಲ, ಸೋಮಲತೆಯನ್ನ ಹಿಂಡಿ ಅದರಿಂದ ಆಹುತಿ ಕೊಡ್ತಾರಲ್ಲ, ಆ ಬಳಿಕ ಸೋಮವನ್ನು ಪಾನ ಮಾಡ್ತಾರೆ ಆ ಯಜ್ಞದ ಶೇಷ ಅಂತ ಹೇಳಿ. ಭಗವಂತನ ಪ್ರೀತಿಗಾಗಿ ಆ ಸೋಮವನ್ನು ಆಹುತಿ ಕೊಟ್ಟು ಅದನ್ನು ಯಾರು ಪಾನ ಮಾಡ್ತಾರೆ, ಶ್ರೇಷ್ಠ ಕರ್ಮಗಳನ್ನು ಧ್ಯಾನ ಮಾಡ್ತಾರೆ, ಅವರು ಈ ಸಂಸಾರದ ಬಂಧನವನ್ನು ಕಳ್ಕೋತಾರೆ. ಓಮಿತ್ಯೇತ ಧ್ಯಾಯಮಾನಃ ನಗಚ್ಛೇತ್ ದುರ್ಗಂ ಪಂಥಾನಂ ಪಾಪಕರ್ಮಾಪಿ ವಿಪ್ರಹ. ಒಂದು ವೇಳೆ ಏನಾದರೂ ಆಕಸ್ಮಿಕವಾದ ಪಾಪವನ್ನ ಬ್ರಾಹ್ಮಣನಾದವನು ಮಾಡಿದ್ರೂ ಕೂಡ ಓಂಕಾರದ ಮೂಲಕ ಭಗವಂತನನ್ನ ಧ್ಯಾನಿಸಿ ಸಂಸಾರದಿಂದ ಪಾರಾಗ್ತಾನೆ. ಸರ್ವಂ ಕೃಷ್ಣಂ ವಾಸುದೇವಂ ಹಿ ವಿಪ್ರಾಹ ಕೃತ್ವಾ ಧ್ಯಾನಂ ದುರ್ಗತಿಂ ನ ಪ್ರಯಾಂತೆ. ತುಪ್ಪದಲ್ಲಿ, ಯಜ್ಞದಲ್ಲಿ ಉಪಯೋಗ ಮಾಡಲು ತುಪ್ಪ, ಸ್ರುವ, ಯಜಮಾನನ ಪತ್ನಿ, ಯಜಮಾನ ಮತ್ತು ಅವನ ಪತ್ನಿ ಮೊದಲಾದವರು ಕೂತ್ಕೊಳ್ಳುವಂತಹ ಶಾಲಾ, ಪತ್ನಿ ಶಾಲಾ ಅಂತ ಕರೀತಾರೆ. ಪ್ರಾಗ್ವಾಂಶ ಅಂತ ಮತ್ತೊಂದಿರ್ತದೆ, ಇಲ್ಲಿ ಶ್ಲೋಕದಲ್ಲಿ ಬರಲಿಲ್ಲ, ಸುಮ್ಮನೆ ಹೇಳಿದೆ. ಹಿಂದೆ ಕೆಲವು ಬಾರಿ ಅದರಲ್ಲಿ ಬಂದಿತ್ತು. ಹವಿಂಸಿ, ಹವಿಸ್ಸುಗಳು, ಕಟ್ಟಿಗೆ, ಪುರೋಡಾಶ, ಹೋತ, ಕರ್ತ, ಕೃತ್ಸ್ರಂ ವಿಷ್ಣುಂ, ಇದೆಲ್ಲವೂ ಕೂಡ ವಿಷ್ಣುಮಯವೇ ಆಗಿದೆ, ಭಗವಂತನಿಂದ ವ್ಯಾಪ್ತವಾಗಿದೆ ಇದೆಲ್ಲ. ಇದನ್ನು ತಿಳಿಯುವವನು ಭಗವಂತನನ್ನು ಪಡ್ಕೋತಾನೆ. ಯೋಗ ಅಂದ್ರೆ ಉಪಾಯ, ಜ್ಞಾನದ ಉಪಾಯ. ತಾನು ಮಾಡುವಂತಹ ಪ್ರತಿಯೊಂದು ಜ್ಞಾನೋಪಾಯವಾದ ಕರ್ಮದಲ್ಲಿಯೂ ಜ್ಞಾನಿಯಾದವನು ಹೀಗೆ ಚಿಂತಿಸಿದರೆ ಶಾಂತ್ಯರ್ಥೇಶು ಪ್ರಾಪ್ನುಯಾತ್ ಸರ್ವಶಾಂತಿಂ, ಪೂರ್ಣವಾದ ಶಾಂತಿಯನ್ನು ಪಡ್ಕೋತಾನೆ. ವ್ಯಾಸರು ಮಧ್ವರಾಜನಿಗೆ ಹೇಳಿದ್ದನ್ನ ಆ ಭೀಷ್ಮರು ವರ್ಣನೆ ಮಾಡಲಿಕ್ಕೆ ತೊಡಗಿದ್ರು. ಶ್ರದ್ಧಾ ತ್ಯಾಗಂ ನಿರ್ವೃತ್ತಿಂ ಚಾಪಿ ಪೂಜಾಂ ಸತ್ಯಂ ಧರ್ಮಂ ಯಕೃತಂ ಚಾಭ್ಯುಪೈತಿ. ಮಾಡುವ ಕೆಲಸದಲ್ಲಿ ಆಸಕ್ತಿ, ತ್ಯಾಗ ಅಂದ್ರೆ ದಾನ, ಸಂತೋಷ, ಪೂಜಾ, ಸತ್ಯ, ಧರ್ಮ, ಸರ್ವದಾ ಸಮಭಾವ. ಗೀತೆಯಲ್ಲಿ ನಾವು ಹಿಂದೆ ನೋಡಿದ್ದೇವೆ. ಸಮತ್ವ, ಇದೆಲ್ಲವನ್ನೂ ಹೊಂದಿದವನು ಆ ಯಜ್ಞಗಳನ್ನು ಮಾಡಲಿಕ್ಕೆ ಸಮರ್ಥನಾಗ್ತಾನೆ. ಯಾವ ಯಜ್ಞ ಮಾಡಿದರೆ ಎಲ್ಲಾ ಪ್ರಾಣಿಗಳಿಗೂ ಕೂಡ ಸಂತೋಷ ಆಗ್ತದೋ, ಶಾಸ್ತ್ರಾನುಸಾರವಾಗಿ ಎಲ್ಲಾ ಕರ್ಮಗಳು ನಡೀತಾವೋ, ಆ ಯಜ್ಞವನ್ನು ಮಾಡಿದವರು ಶ್ರೇಷ್ಠ ಧರ್ಮವನ್ನು ಪಡ್ಕೋತಾರೆ. ಭೂತಾತ್ಮಾನೋ ಧರ್ಮಮೇಕಂ ಭಜಂತೆ. ಏಕಾಕ್ಷರಂ ದ್ವಕ್ಷರಮೇಕಮೇವ. ಒಂದು ಅಕ್ಷರ ಅಂದ್ರೆ ಓಂಕಾರ, 2 ಅಕ್ಷರಗಳು ಅಂದ್ರೆ ಹರಿ ಮೊದಲಾದ ಶಬ್ದಗಳು. ಸದಾ ಯಜಂತೆ ನಿಯತಾಃ ಪ್ರತೀತಾಃ ದೃಷ್ಟ್ವಾ ಮನಾಗರ್ಚಯಿತ್ವಾ ಸ್ಮ ವಿಪ್ರಾಹ. ಹರಿಹಿ ಓಂ ಅನ್ನೋ ಈ ಶಬ್ದಗಳನ್ನ ಯಾವಾಗಲೂ ಯಜ್ಞದ ಆರಂಭದಲ್ಲಿ, ವೇದಾಧ್ಯಯನದ ಪ್ರಾರಂಭದಲ್ಲಿ ಅದನ್ನು ಹೇಳ್ತಾರೆ. ಇದನ್ನೆಲ್ಲ ಮಾಡುವವರು
ಯಾವತ್ತು ಸನ್ಮಾರ್ಗದಲ್ಲಿ ನಡೀತಾರೆ. ಪಾಪವನ್ನು ಮಾಡುವವರು, ರಾಗ ಕ್ರೋಧಗಳಿಗೆ ವಶರಾದವರು, ಅಂಥವರೂ ಕೂಡ ಭಕ್ತಿಯಿಂದ ಕೃಷ್ಣನ ನಾಮಸ್ಮರಣೆ ಮಾಡಿದ್ದಾದರೆ ಯಜ್ಞಸ್ಯ ಅಂತೆ ಕೀರ್ತಿ ಲೋಕಾನ್ ಭಜಂತೆ, ಕೊನೆಗೊಂದು ಬಾರಿ ಅವರೆಲ್ಲ ಸದ್ಗತಿಯನ್ನು ಪಡ್ಕೋತಾರೆ. ಅಂಥ ಒಂದು ಮಹತ್ವ ಅವನ ನಾಮಸ್ಮರಣಕ್ಕಿದೆ. ಒಬ್ಬನೇ ಬ್ರಾಹ್ಮಣ, ಅವನು ಒಬ್ಬನೇ ಪರಮಾತ್ಮ ಎಲ್ಲಾ ದೇವತೆಗಳಿಗೂ ಕೂಡ. ಚತುಷ್ಪಾದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ 4 ರೂಪಗಳನ್ನ ತಾಳ್ತಾನೆ. ಅವನನ್ನ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಈ ಜ್ಞಾನಿಗಳಾದವರು ಪೂಜಿಸ್ತಾರೆ. ತ್ರೇತಾಕಾಲೇ ಅಂತಿಮೇ ವಿದ್ಯುಶೇಷಂ, ಸರ್ವೇ ವೇದಾಹ ಸರ್ವ ವೇದ್ಯಾಹ ಸಶಾಸ್ತ್ರಾಹ, ಎಲ್ಲ ವೇದಗಳು, ವೇದಾಂಗಗಳು, ಶಾಸ್ತ್ರಗಳು, ಯಜ್ಞಗಳು ಎಲ್ಲದರಿಂದಲೂ ಪ್ರಾಪ್ಯನಾದವನು ಕೃಷ್ಣನೇ. ಅವನನ್ನೇ ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕು. ಅವನೇ ಈ ಜಗತ್ತೆಲ್ಲವನ್ನು ವ್ಯಾಪಿಸಿಕೊಂಡಿದ್ದಾನೆ. ವ್ಯಾಪ್ಯ ಅತಿಷ್ಠತ್ ದೇವದೇವ ತ್ರಿಲೋಕೆ. ಇದೇ ಪರಮಾತ್ಮ ಹಿಂದೆ ಇಂದ್ರನಿಗೆ ಆ ಮಾತನ್ನು ಹೇಳಿದ್ದ. ಸಯೇಷ ದೇವ ಶಕ್ರಂ ಈಶಾನಂ ಯಜಂತಂ ಪ್ರೀತ್ಯ ಪ್ರಾಹ ಕ್ರತು ಎಷ್ಟಾರಮಗ್ರ್ಯಂ. ಭಕ್ತಿಯಿಂದ ಶುದ್ಧವಾದ ಮನಸ್ಸನ್ನೇ ನನ್ನನ್ನು ಪಡ್ಕೋತಾನೆ. ಯಾವ ಸಾಧಕನಿಗೆ ಭಕ್ತಿಯಿಂದ ಶುದ್ಧವಾದ ಮನಸ್ಸಿದೆ ಅವನೇ ನನ್ನನ್ನು ಪಡ್ಕೊಳ್ತಾನೆ. ನನ್ನನ್ನ ಉಪನಿಷತ್ ಪ್ರತಿಪಾದ್ಯ ಅಂತನೂ ಸರ್ವೋತ್ತಮನೆಂದು ವ್ಯಾಪ್ತ ಅಂತಲೂ ಯಾರು ಭಾವಿಸ್ತಾರೆ, ಎಲ್ಲ ಕಡೆ ಇರುವವನು ಅಂತ ತಿಳ್ಕೋತಾರೆ, ಎಲ್ಲ ಪದಾರ್ಥಗಳಿಗೆ ಒಡೆಯ ಅಂತ ತಿಳ್ಕೋತಾರೆ. ದಿಗ್ಭುಜ ಅನಂತ ತೇಜಾಹ ಕೃತ್ಸ್ನಃ ವೇದ. ನಾನು ದಿಗ್ಭುಜ ಅಂದ್ರೆ ಇದನ್ನು ಹಿಂದೆ ಚಾಂದೋಗ್ಯ ಉಪನಿಷತ್ತಿಗೆ ಅನುಸಾರವಾಗಿ ನೋಡಿದ್ದೀವಿ. ತಸ್ಯ ಪ್ರಾಚೀ ದಿಕ್ ಜುಹೂರ್ ನಾಮ. ಪರಮಾತ್ಮನ ಪೂರ್ವ ದಿಕ್ಕಿನಲ್ಲಿರುವ ತೋಳಿಗೆ ಜುಹು ಅಂತ ಹೆಸರು. ಸಹಮಾನ ನಾಮ ದಕ್ಷಿಣ ದಿಕ್ಕಿನಲ್ಲಿರುವ ತೋಳಿಗೆ ಸಹಮಾನ ಅಂತ ಹೆಸರು. ಪ್ರತೀಚಿ ನಾಮ ರಾಜ್ಞಿ ನಾಮ ಪ್ರತೀಚಿ. ಪಶ್ಚಿಮ ದಿಕ್ಕಿನಲ್ಲಿರುವ ಪರಮಾತ್ಮನ ತೋಳಿಗೆ ರಾಜ್ಞಿ ಅಂತ ಹೆಸರು. ಸುಭೂತ ನಾಮ ಉತ್ತರ ದಿಕ್ಕಿನಲ್ಲಿರುವ ಪರಮಾತ್ಮನ ತೋಳಿಗೆ ಸುಭೂತ ಅಂತ ಹೆಸರು. ಇದನ್ನ ಛಾಂದೋಗ್ಯ ಉಪನಿಷತ್ತಿಗೆ ಅನುಸಾರವಾಗಿ ಹಿಂದೆ ನೋಡಿದ್ದೇವೆ. ಎಲ್ಲ ವೇದಗಳು ಪರಮಾತ್ಮನನ್ನೇ ವರ್ಣಿಸ್ತವೆ. ಅವನನ್ನ ಸಂಕೀರ್ತಿಸುವವರು ಎಲ್ಲ ಕಾಮನೆಗಳನ್ನು ಪಡ್ಕೊಳ್ತಾರೆ. ಅವರಿಗೆ ಅಪ್ರಾಪ್ಯವಾದದ್ದೇನೂ ಇರೋದಿಲ್ಲ ಈ ಜಗತ್ತಿನಲ್ಲಿ. ಕೃಷ್ಣೋ ಯಜ್ಞೈರ್ಯುಜ್ಯತೆ ಯಾಯಜೂಕೈಃ, ಕೃಷ್ಣೋ ಯಜ್ಞೈಃ ಯುಜ್ಯತೆ ವಿಕ್ರಮದ್ಭಿಃ, ಕೃಷ್ಣೋ ವಾಕ್ಯೈಃ ಈಜ್ಯತೆ ಸಂಭೃಶಾನೈಃ, ಕೃಷ್ಣೋ ಮುಕ್ತೈರ್ಯುಜ್ಯತೆ ವೀತಮೋಹೈಃ. ಆದಿಪರ್ವದಲ್ಲೂ ಇದಕ್ಕೆ ಸಮಾನವಾದ ಒಂದು ಶ್ಲೋಕ ಬಂದಿತ್ತು ಮೊದಲನೇ ಅಧ್ಯಾಯದಲ್ಲೇ. ಯಜ್ಞ ಮಾಡುವವರು ಕೃಷ್ಣನನ್ನೇ ಪೂಜಿಸ್ತಾರೆ. ಕ್ಷತ್ರಿಯರು ತಮ್ಮ ಪರಾಕ್ರಮದಿಂದ ಯುದ್ಧ ಮಾಡಿ ಕೃಷ್ಣನನ್ನು ಆರಾಧಿಸ್ತಾರೆ. ಸಂಭೃಶಾನರು ಅಂದರೆ ವಿಮರ್ಶಶೀಲರಾದವರು, ವಿಚಾರಶೀಲರಾದವರು ಪರಮಾತ್ಮನನ್ನೇ ಪೂಜಿಸ್ತಾರೆ. ಎಲ್ಲರೂ ಕೃಷ್ಣನನ್ನೇ ಅರ್ಚಿಸುವುದು. ಜ್ಞಾನಿಗಳಾದವರು ಸೋಮಪಾನ ಮಾಡಿ ಕೃಷ್ಣನನ್ನು ಪೂಜಿಸಿ ಅವನ ಸಾಕ್ಷಾತ್ಕಾರವನ್ನು ಬಯಸ್ತಾರೆ. ಕೊನೆಗೆ ಭಗವಂತನೇ ಹೇಳಿದ ಮಾತಿದೆ. ಎಲ್ಲ ಆಶ್ರಮದವರು ಒಳ್ಳೆಯ ವ್ರತಗಳನ್ನು ಮಾಡಿ ನನ್ನ ಜ್ಞಾನವನ್ನು ಸಂಪಾದನೆ ಮಾಡಿ ಧ್ಯಾನದ ದೀಕ್ಷೆಯನ್ನು ಪಡ್ಕೊಂಡು ಯಾಮ್ ದೀಕ್ಷಾ ಉದ್ವಹಂತೆ ಅವರು ಪಾಪರಹಿತರಾಗಿ ಸ್ವರೂಪಭೂತ ಶರೀರದಿಂದ ಜ್ಯೋತಿರ್ಭೂತ್ವ ದೇವಲೋಕಂ ಭಜಂತೆ, ನನ್ನ ಲೋಕವನ್ನು ಬಂದು ತಲುಪ್ತಾರೆ. ಅವರು ತಾವು ಬೇರೆ ಜ್ಞಾನಿಗಳಿಂದ ಸಾಧಕರಿಂದ ಗೌರವಿಸಲ್ಪಡ್ತಾರೆ. ಭಕ್ತ್ಯಾತುಷ್ಟೋಹಂ ತಸ್ಯ ಸತ್ವಂ ಪ್ರಯಚ್ಛೆ. ಶುದ್ಧವಾದ ಮನಸ್ಸನ್ನು ನಾನು ಅವರಿಗೆ ಕೊಡ್ತೇನೆ. ಮೋಹಾದಿಗಳನ್ನು ದಾಟಿ ನನ್ನನ್ನು ಅವರು ಬಂದು ತಲುಪ್ತಾರೆ. ಆಗ ವ್ಯಾಸರು ಹೇಳಿದರು, 3 ಲೋಕಪಾಲಕರು, ಅಗ್ನಿಗಳು, 5 ಆಹುತಿಗಳು, ಎಲ್ಲ ದೇವತೆಗಳು ಎಲ್ಲ ಕೃಷ್ಣನೇ ಆಗಿದ್ದಾನೆ. ಕೃಷ್ಣನಿಗೆ
ಅಧೀನವೇ ಆಗಿದೆ ಇವೆಲ್ಲವೂ ಕೂಡ. ವ್ಯಾಸರ ಈ ಮಾತನ್ನು ಕೇಳಿ ಮದ್ರರಾಜ ಆ ವ್ಯಾಸರನ್ನ ಮತ್ತು ಕೃಷ್ಣನನ್ನ ಸಂಪ್ರೀತ ಮನಸ್ಕನಾಗಿ ಪೂಜಿಸಿದ. ವ್ಯಾಸರು ಮುಂದೆ ಅಲ್ಲಿಂದ ಹೊರಟು ಹೋದರು. ಮದ್ರರಾಜ ಅವರ ಮಾತುಗಳನ್ನು ಗೌರವಿಸಿ ತನ್ನ ಶಿರಸ್ಸನ್ನ ಭೂಮಿ ಮೇಲಿಟ್ಟು ಅವರಿಗೆ ಗೌರವ ಮನ್ನಣೆ ಸಲ್ಲಿಸಿದ. ಭೀಷ್ಮರು ಕೂಡ ಕೃಷ್ಣನಿಗೆ ನಮಸ್ಕಾರ ಮಾಡಿದರು. ನಮಶ್ಚ ಕೃಷ್ಣಾಯ ಚಕಾರ ಭೀಷ್ಮ. ಅಲ್ಲಿಗೆ ಇವತ್ತು ನಾವು ನೋಡಬೇಕಾದಂತಹ ಭಾಗ ಮುಕ್ತಾಯ ಕಂಡಿದೆ. ನಾನೀಗಾಗಲೇ ಅದನ್ನು ಹೇಳಿದೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 11ನೇ ಅಧ್ಯಾಯದಲ್ಲೇ ಈ ಕಥಾ ಎಲ್ಲ ಬಂದಿದೆ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 4 ಅಧ್ಯಾಯಗಳು 15, 16, 17, 18. ವೈಷ್ಣವ ಪಾಠದಲ್ಲಿ 12, 13, 14ನೇ ಅಧ್ಯಾಯಗಳಲ್ಲಿ ಈ ಕಥಾ ಇವತ್ತು ವರ್ಣಿತ ಆಯಿತು. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಈ ಭಾಗ ಇಲ್ಲ. ಈ ಭಾಗದ ಶ್ರವಣದೊಂದಿಗೆ ಇವತ್ತಿನ ಕಥಾಭಾಗವು ಕೂಡ ಸಮಾಪ್ತವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.